ಮೊದಲಿಂದು ಅಡ್ಡಿಲ್ವ, ಈಗೀಗ ಅಡ್ಡಿಲ್ವ? ಆ ಮುಖದಲ್ಲಿರುವ ನಗುವೇ ಸೂಚಿಸ್ತದೆ ಇವರಿಗೆ ಯಾವಾಗಲೂ ಅಡ್ಡಿಲ್ಲ, ಏನೂ ತೊಂದರೆ ಆಗಲಿಲ್ಲ. ಆ ಕಾಲದಲ್ಲಿ ಏನು ಬೇಡಿಕೆ ಇತ್ತೋ ಈ ಕಾಲದಲ್ಲೂ ಅಷ್ಟೇ ಬೇಡಿಕೆಯಲ್ಲಿದ್ದಾರೆ. ಸಂತೃಪ್ತ ಮುಖ. ಒಬ್ಬರೇ ದುಡಿತೀರಾ ಅಥವಾ ಮಗನನ್ನು ಇದಕ್ಕೆ ಕರ್ಕೊಂಡು ಈ ದುಡಿಮೆ ಎರಡು ಕಡೆ ಬಂದ್ರೇನು, ಹೋಗುವುದು ಒಂದೇ ಕಡೆ ಹೋಗಿ ಬಿದ್ದರೆ ಆಯ್ತು ಅಷ್ಟೇ, ತೊಂದರೆ ಇಲ್ಲ. ಈ ವರ್ಷ ಏನೋ ಬೇರೆ ಬೇರೆ ಕಡೆ ಇರ್ಬೋದು. ನಮೋ ನಮಃ ಮೇಲೆ ಎತ್ತಿದ್ದೇನೆ. ಯಾಕೆ? ಬ್ರಾಹ್ಮಣೋ ಮಮ ದೇವತಾ. ಈ ಭೂಲೋಕದಲ್ಲಿ ಮಾತನ್ನಾಡುವ ಕಣ್ಣಿಗೆ ಕಾಣಿಸುವ ದೇವರು ಅಂದ್ರೆ ಬ್ರಾಹ್ಮಣರು. ಅದರಲ್ಲಿಯೂ ನಾವು ಈ ದಿವಸ ಮಾಡುವ ಕಾರ್ಯ ಬ್ರಾಹ್ಮಣರನ್ನು ಸಂತುಷ್ಟಿಗೊಳಿಸುವುದಕ್ಕೆ. ಅವರೇನಾದ್ರೂ ಮನಸ್ಸು ಮಾಡಿ ನಮ್ಮ ತಲೆ ಮೇಲೆ ಹಸ್ತ ಇಟ್ಟರೋ ನಾವು ಇವತ್ತು ಮೇಲೆ ಬಿದ್ದ ಹಾಗೆ. ಹಾಗಾಗಿ ಅವರನ್ನು ಕಂಡು ಅವರ ಪರಾಣವನ್ನು ನಾವು ಗುರುತಿಸಿದ್ದೇವೆ ಎನ್ನುವುದನ್ನು ಸಂಜ್ಞಾ ರೂಪದಲ್ಲಿ ತೋರ್ಪಡಿಸಿ ಆಗಿದೆ. ಎಲ್ಲಿಂದ ಬಂದಿದ್ದಾರೋ ಏನೋ, ಎಷ್ಟು ಕಷ್ಟದಲ್ಲಿ ಇಲ್ಲಿಗೆ ಬಂದಿದ್ದಾರೋ ಏನೋ, ಅವರಿಗೊಂದು ಉಭಯ ಕುಶಲೋಪರಿ, ಬಂದವರಿಗೆ ಉಪಚಾರ, ಅದೆಲ್ಲ ಬೇಡ. ಬ್ರಾಹ್ಮಣ ಶ್ರೇಷ್ಠರು, ಸ್ವಾಗತ ನಿಮಗೆ, ಸುಸ್ವಾಗತ. ಸ್ವಾಮಿ, ನಿಮ್ಮನ್ನು ಕಂಡಾಗ ಎಲ್ಲೆಲ್ಲದ ಆನಂದವಾಯಿತು ನಮಗೆ. ಹಾಗಾಗಿ ನಿಮ್ಮನ್ನು ಯೋಗ್ಯ ರೀತಿಯಲ್ಲಿ ಸ್ವಾಗತಿಸಿದ್ದೇನೆ. ನಿಂತು ದಣಿಯಬೇಕಾದಂಥ ಅನಿವಾರ್ಯತೆ ಇಲ್ಲ. ನಿಮ್ಮ ಯೋಗ್ಯತೆಗೆ ಸರಿಯಾದಂಥ ಆಸನ ಅದನ್ನು ಸ್ವೀಕರಿಸಬೇಕು. ಆಮೇಲೆ ಏನಾದರೂ ಆಯಾಸದ ಪರಿಹಾರಕ್ಕೆ, ಕುಡಿಯುವುದಕ್ಕೆ, ತಂಪು ಪಾನೀಯ ತಿನ್ನುವುದಕ್ಕೆ ನಿಮಗೆ ಏನು ಬೇಕೋ ಅದು ಎಲ್ಲ ಸ್ವೀಕರಿಸಬೇಕು. ಆಮೇಲೆ ಮನೆಯಲ್ಲಿ ಎಲ್ಲ ಆರೋಗ್ಯವಾಗಿದ್ದಾರ? ಆಮೇಲೆ ನಿಮ್ಮ ಹೆಂಡಿರು, ಮಕ್ಕಳು ಮುಂತಾದವು ವಗೈರೆ ಇತ್ಯಾದಿ ಎಲ್ಲ ಹೇಗೆ? ಇವರಲ್ಲಿ ಆರೋಗ್ಯದ ಬಗ್ಗೆ ಕೇಳುವುದೇ ಬೇಡ. ಇಡೀ ಪ್ರಪಂಚದ ಆರೋಗ್ಯ ಪೂರ್ಣ ಇವರು ಒಬ್ಬರಲ್ಲಿಯೇ ಉಂಟು. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಆ ದೇಹ ಒಂದು ಸಣ್ಣ ಹೊಂಡೂ ಬೀಳದೆ ಇದ್ದಾಗ ಅಷ್ಟು ಜಾಗ್ರತೆ ಮಾಡಿ ಕಾಪಿಟ್ಟಿದ್ದಾರೆ. ತೀರಾ ಮೈಕೈ ನೋವೆಲ್ಲ ಮಾಡ್ಕೊಂಡವರಲ್ಲ ಅಂತ ಕಾಣಿಸ್ತಾರೆ. ತೊಂದರೆ ಇಲ್ಲ. ಉದರ
ಅದಕ್ಕೇನು ತೊಂದರೆ ಮಾಡಿಕೊಳ್ಳುವುದು ಬೇಡ. ನೀವು ಅದೇ ಪಕ್ಷದವರು ಹೌದು ಅಂತಾದ್ರೆ ಇಲ್ಲಿ ಬೇಕಾದಷ್ಟೆಲ್ಲ ಉಂಟು. ದಾಕ್ಷಿಣ್ಯಕ್ಕೆ ಅವಕಾಶ ಇಲ್ಲ. ಬೇಕಾದದ್ದನ್ನು ಸ್ವೀಕರಿಸಬೇಕು. ನಮಸ್ಕಾರ. ನಮಸ್ಕಾರ. ಆ ಪುಸ್ತಕದಲ್ಲಿ ಮಗು ಬರದೆ ಎಷ್ಟು ವರ್ಷ ಆಗೋಯ್ತು. ಉಂಟು ಇಲ್ವೋ ಗೊತ್ತಾಗಲಿಲ್ಲ. ಏನು ಬಿಗುತ್ತಾನ. ಆದರೂ ಪಾಪ ಬಹಳ ಸಂಭಾವಿತರು ಎನ್ನುವುದಕ್ಕೆ ಅನುಮಾನ ಇಲ್ಲ. ಆ ಕಣ್ಣಿನಲ್ಲಿ ಮುಗ್ಧತೆ ಕಾಣಿಸ್ತಾ ಇದೆ. ಹೈ, ದಾಕ್ಷಿಣ್ಯ ಮಾಡಿಕೊಳ್ಬೇಡಿ. ನಿಮಗೆ ಏನು ಬೇಕು, ಎಷ್ಟು ಬೇಕು ಅದನ್ನೆಲ್ಲ ಪಡೆಯಿರಿ. ನಿಮ್ಮ ಮನೆ ಎನ್ನುವುದಾಗಿ ಭಾವಿಸಬೇಕು. ಚಿಂತಿಸಿದೋ 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 ಚಿಂತಿಸಿದನು ಮನದೊಳಗೊಂದು ಆಶ್ಚರ್ಯ ಇದು. ಯಾಕೆ ಹೀಗಾಗ್ತಾ ಇದೆ? ನನ್ನ ಜೀವನದಲ್ಲಿ ಇಲ್ಲಿಯವರೆಗೆ ಅನುಭವಿಸಿರೋದ ಅನುಭವ ಆಗುತ್ತಾ ಇದೆ. ನಮ್ಮ ನಾಡಿಗೆ ಬಂದಿರುವಂತಹ ಅನಾಹುತವನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ಆತ್ಮತವಾದಂತಹ ಶಾಂತಿಯನ್ನು ಕೈಗೊಂಡು ಬ್ರಾಹ್ಮಣರನ್ನ ಕರೆಯಿಸಿಕೊಳ್ತಾ ಇದ್ದೇನೆ. ಓ, ಈ ಕಡೆಯಲ್ಲಿ ಅವರ ಬ್ರಾಹ್ಮಣರು ಬಂದಿದ್ದಾರೆ. ಬ್ರಾಹ್ಮಣರನ್ನ ದೇವರು ಎನ್ನುವುದಾಗಿ ಕಂಡು ಅವರನ್ನು ಉಪಚರಿಸುವುದಕ್ಕೆ ಮುಂದಾದೆ. ಆದರೆ ಯಾಕೋ ಏನು ಉಳಿದ ಬ್ರಾಹ್ಮಣರಂತೆ ಇವರಲ್ಲ. ಅವರಿಗೂ ಇವರಿಗೂ ಬಹಳ ವ್ಯತ್ಯಾಸ ಕಾಣಿಸ್ತಾ ಇದೆ. ಏನೋ ವಂಚಕರು, ಏನೋ ಮೋಸಗಾರರು ಎನ್ನುವುದಾಗಿ ಭಾವಿಸ್ತಾ ಇದ್ದೇನೆ. ಕಾರಣ, ಬರುವ ಬ್ರಾಹ್ಮಣರಿಗೆಲ್ಲರಿಗೂ ಮುಖ್ಯದ್ವಾರ, ಪ್ರವೇಶ ದ್ವಾರ ಎದುರುಗಡೆಯಲ್ಲುಂಟು. ಇವರು ಬಂದದ್ದು ಎಲ್ಲಿಂದ? ಅಪರದ್ವಾರ ಅಂದ್ರೆ ಮನೆ ಹಿಂಬಾಗಿಲಿನಿಂದ ಬಂದಿದ್ದಾರೆ. ಯಾರ ಮನೆಗೆ ಯಾವಾತ ಹಿಂಬಾಗಿಲಿಂದ ಬಂದನೋ ಅವ ಮನೆ ತೆಗೆದ ಅಂತಲೇ ಲೆಕ್ಕ. ಅಂದರೆ ಇವರು ಅಪರದ್ವಾರದಿಂದ ಪ್ರವೇಶ ಮಾಡಿದ್ದು ನಮ್ಮ ಮನೆಯ ನಾಶಕ್ಕಾಗಿ ಅಲ್ಲದೆ ಇನ್ನೇನು. ಅಷ್ಟೇ ಅಲ್ಲ, ಬರುವಾಗಲೇ 3 ಬ್ರಾಹ್ಮಣರು ಒಟ್ಟಾಗಿ ಬಂದಿದ್ದಾರೆ. 3 ಜನ ಬ್ರಾಹ್ಮಣರು ಒಟ್ಟಾಗಿ ಹೋಗುವುದು ಎಲ್ಲಿಗೆ? ವಜ್ರಕ್ಕೆ. ಅಂದರೆ ಇವರು ಈ ಮಾಗಧದ ಶ್ರಾದ್ದ ಮಾಡುವುದಕ್ಕಾಗಿ ಬಂದಿದ್ದಾರೋ ಹೇಗೆ? ಬಂದಾಗಲೇ ಎಡಗಾಲನ್ನ ಮುಂದಿರಿಸಿ ಬಂದಿದ್ದಾರೆ. ಏನು ಬಲಗಾಲಿಗೆ ರೋಗ ಪಡೆದಿದೆಯಾ ಇವರಿಗೆ? ಮಾತ್ರ ಅಲ್ಲ, ನಾನು ನಮಸ್ಕಾರ ಸಲ್ಲಿಸುವುದಕ್ಕಿಂತ ಮೊದಲು ಕೈ ಎತ್ತಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾವ ಬ್ರಾಹ್ಮಣರಿಂದ ನಾವು ನಮಸ್ಕಾರ ಮಾಡುವುದಕ್ಕಿಂತ ಮೊದಲೇ ಆಶೀರ್ವಾದ ಅವರು ಮಾಡಿದ್ರು, ಆಶೀರ್ವಾದ ಪಡ್ಕೊಂಡವ್ ನೆಗೆದು ಬಿದ್ದು ಹೋದ ಅಂತಲೇ ಲೆಕ್ಕ. ಅಂದರೆ ನಮ್ಮ ಸರ್ವನಾಶವನ್ನೇ ಬಯಸಿ ಈ ರೀತಿಯಾಗಿ ಆಶೀರ್ವಾದವನ್ನು ಮಾಡುವುದು. ಇವರು ಹಾಗೆ ಅಲ್ಲವೇ? ಅಷ್ಟಕ್ಕೆ ನಿಲ್ಲಲಿಲ್ಲ. ಓ, ಈ ಕಡೆ ಎದುರುಗಡೆ ಇದ್ದವ ಅವ ನೋಡ್ಲಿಕ್ಕಿದ್ದಂತೆ ಇಲ್ಲ, ಬಹಳ ಅಪಾಯದವ. ಅಲ್ಲೇ ನಿಂತಲ್ಲೇ ಆಚೆ ಈಚೆ ಆಚೆ ಈಚೆ ಆಚೆ ಈಚೆ ದೃಷ್ಟಿ ಹಾಯಿಸ್ತಾ ಇದ್ದಾನೆ. ಆ ತುಟಿಯಂಚಿನಲ್ಲಿ ಕಳ್ಳ ನಗು, ಅಲ್ಲೇನೋ ಕುಹಕದ ಛಾಯೆ ಕಾಣಿಸ್ತಾ ಇದೆ. ಸಂದರ್ಭ ಸಿಕ್ಕಲಿ ಮಕ್ಕಳೇ, ನಿಮಗೆಲ್ಲ ಕಲಿಸ್ತೇನೆ 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 ಎನ್ನುವ ತೆರನಂತೆ ಕಾಣಿಸ್ತಾ ಇದೆ. ಹಾಗಾದರೆ ಆ ಕುಯುಕ್ತಿ ಬ್ರಾಹ್ಮಣರಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ. ಬ್ರಾಹ್ಮಣರು ಸಜ್ಜನರು, ಶ್ರೇಷ್ಠರು. ಇಂತಹ ರೀತಿಯಲ್ಲಿ ವ್ಯವಹಾರ ಮಾಡುವುದಕ್ಕಾಗುವುದೇ ಇಲ್ಲ. ಆಮೇಲೆ ಮಧ್ಯದಲ್ಲಿದ್ದವ, ಅವನ ದೇಹವೋ ಕಲ್ಲು ಬಂಡೆಯೋ ಗೊತ್ತಾಗುವುದಿಲ್ಲ. ಹೋಗಿ ದೇಹವನ್ನು ಸ್ಪರ್ಶ ಮಾಡಿದರೆ ಹೆಬ್ಬಂಡೆಯ ಮೇಲೆ ಕೈಯನ್ನು ಇರಿಸಿದ ಅನುಭವ ಆಗ್ತಾ ಇದೆ. ಬ್ರಾಹ್ಮಣರೇ ಹೌದು ಅಂತಾದರೆ ದೇಹದಲ್ಲಿ ಅಂತಹ ಕಾಠಿಣ್ಯತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕೊನೆಗಿದ್ದವ ಅವ ಮಾತೊಂದು ಆಡುವುದಿಲ್ಲ ಬಿಟ್ಟರೆ ಎಲ್ಲ ಮಾಡ್ತಾ ಇದ್ದಾನ. ಕಳ್ಳ ಗೊತ್ತೇ ಆಗುವುದಿಲ್ಲ. ಅವನ ಭುಜವನ್ನು ಸ್ಪರ್ಶಿಸುತ್ತಾ ಇರುವ ಹಾಗೆ ಕಗ್ಗಲ್ಲನ್ನು ಸ್ಪರ್ಶ ಮಾಡಿದ ಅನುಭವ ಆಗ್ತಾ ಇದೆ. ಓ,
ಒಬ್ಬ ಕ್ಷತ್ರಿಯ ವೀರನಾದವ ಬತ್ತಳಿಕೆಯನ್ನು ಬಿಗಿದಾಗ ಉಂಟಾಗುವ ಆ ಜಿಡ್ಡುಗಟ್ಟುವಿಕೆ ಇವನಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಇವರು ಯಾರು? ವಸುಧಾಮರರಿವರಲ್ಲ, ವಸುಧಾಮರರಿವರಲ್ಲ ಅಂತಾದರೆ